ಸ್ನೇಹಿತರೆ ನಮಸ್ಕಾರ. ಕಳೆದ ಕಂಟೆಂಟ್ನಲ್ಲಿ ನಾನು ಕೇರಳದ ವಯನಾಡ್ನ ಮೇಪಾಡಿಯಲ್ಲಿ ನಡೆದಂತಹ ದುರಂತದ ಬಗ್ಗೆ ವಿವರಿಸಿದ್ದೆ. ಅದಾದ ನಂತರದಲ್ಲಿ ಒಂದು ವಿಡಿಯೋ ಹೊರ ಬಂದಿತ್ತು. ವಿಡಿಯೋ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಏನು ದುರಂತ ಸಂಭವಿಸಿತ್ತು ಅದರ ಪಕ್ಕದಲ್ಲೇ ಇದ್ದಂತಹ ಹೋಟೆಲ್ನ ಹೊರಭಾಗದ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆದಂತಹ ಆ ಫೂಟೇಜ್, ಆ ಕ್ಷಣದ ಚಿತ್ರಣ, ಆ ಗಂಭೀರತೆ, ಒಂದು ಭೀಕರತೆ ಹೇಗಿತ್ತು ಅನ್ನೋದನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಜೊತೆಗೆ ಅಲ್ಲಿದ್ದಂತಹ ಜನರು ಹೇಗೆಲ್ಲ ಬಚಾವಾಗೋದಕ್ಕೆ ಪ್ರಯತ್ನ ಪಟ್ರು, ಜೊತೆಗೆ ಕೆಲವರ ಅದೃಷ್ಟ ಚೆನ್ನಾಗಿತ್ತು, ಇನ್ನು ಕೆಲವರು ಮಣ್ಣಿನಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಆ ಚಿತ್ರಣ ಈ ಸಿಸಿ ಕ್ಯಾಮೆರಾದ ಏನು ರೆಕಾರ್ಡ್ ಮಾಡಿದೆ ಅದರಲ್ಲಿ ಸೆರೆಯಾಗಿದೆ. ಅದನ್ನ ನಾನು ವಿವರಿಸ್ತೇನೆ. ನಾನು ಹೇಗೆ ಆ ಮೇಲ್ಭಾಗದಿಂದ ಮಣ್ಣು ಗುಡ್ಡ ಜಾರಿ ಬಂತು, ಜೊತೆಗೆ ಅಲ್ಲಿ ಜನ ಬಚಾವಾಗೋದಕ್ಕೆ ಯಾವ ರೀತಿಯೆಲ್ಲ ಪ್ರಯತ್ನ ಪಟ್ರು, ಜೊತೆಗೆ ಆ ಭಯಾನಕ ಚಿತ್ರಣ ಹೇಗಿತ್ತು ಅನ್ನೋದನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಯಿನ್ ಆಪ್ಷನ್ ಕೂಡ ಇದೆ, ನಮ್ಮನ್ನ ಜಾಯಿನ್ ಆಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ. ಇಲ್ಲಿ ನೋಡಿ, ಇದು ಆ ಕ್ಷಣದ ಚಿತ್ರಣ. ಏಕಾಏಕಿ ಅಲ್ಲಿ ಬಸ್ ನಿಂತಿರುತ್ತೆ. ನಾನು ಅದನ್ನ ವಿವರಿಸ್ತೇನೆ ಒಂದೊಂದೇ ಆಗಿ. ಇಲ್ಲಿ ನೋಡಿ, ಒಂದು ಟ್ಯಾಂಕರ್ ನಲ್ಲಿ ನೀರು, ಈ ಮಳೆಗಾಲದಲ್ಲಿ ಯಾಕೆ ನೀರು ಹರಿಸ್ತಿದಾರೋ ಗೊತ್ತಿಲ್ಲ, ಒಂದು ಟ್ಯಾಂಕರ್ ಹಿಂದೆ ನಿಂತಿರುತ್ತೆ. ಜಸ್ಟ್ ಗಮನಿಸಿ, ಇದು ರಿವರ್ಸ್ ಬರ್ತಾ ಇದೆ. ಈ ಕಡೆ ಒಂದು ಬೈಕ್ ಬರ್ತಾ ಇದೆ, ಇದು ಟ್ಯಾಂಕರ್ ಹಿಂಬದಿಗೆ ಬರ್ತಾ ಇದೆ. ಐ ಥಿಂಕ್ ನಾನು ಅನ್ಕೊಳ್ತೇನೆ ಅಲ್ಲಿ ಕೆಸರು ಏನ್ ತುಂಬಿಕೊಂಡಿತ್ತು ಅದನ್ನ ತೆರವು ಮಾಡೋದಕ್ಕಾಗಿ ನೀರು ಹರಿಸ್ತಿದ್ದಾರೆ ಅಂತ. ಗೊತ್ತಿಲ್ಲ ಎಕ್ಸಾಕ್ಟ್ ಏನು ಅಂತ. ಇರ್ಲಿ, ಇಲ್ಲಿ ಈ ಬಸ್ ನಿಂತಿದೆ. ನಾವು ಮಾಧ್ಯಮಗಳಲ್ಲಿ ಏನು ಗಮನಿಸ್ತಾ ಇದೀವಿ, ಹೊಳೆಗೆ ಜಾರಿ ಹೋಗದಂತಹ ಹೊಳೆಯಲ್ಲಿ ನಿಂತಹ ಬಸ್ ಕಂಡು ಬರ್ತಾ ಇದೆ. ಅದು ಇಲ್ಲಿ ನಿಂತಿತ್ತು. ಇಲ್ಲೆಲ್ಲ ಸಣ್ಣ ಸಣ್ಣ ಶೆಡ್, ಇಲ್ಲೇ ಪಕ್ಕದಲ್ಲಿ ಇಲ್ಲಿಂದ ಈಚೆಗೆ ಆ ಟನಲ್, ಸುರಂಗ ಮಾರ್ಗ ಕೊರೆಯುವ ಕಾಮಗಾರಿ ಆಗ್ತಾ ಇದೆ. ಈ ಪಕ್ಕದಲ್ಲಿ ಇಲ್ಲಿ ಆ ಮಣ್ಣನ್ನ ತುಂಬಿಸಿಟ್ಟಿದ್ರು. ಈ ಸಣ್ಣ ಸಣ್ಣ ಒಂದು ಹಸಿರು ರೀತಿಯಲ್ಲಿ ಕಾಣ್ತಾ ಇದೆಯಲ್ಲ, ಅದು ಅಲ್ಲಿ ಕಾಮಗಾರಿ ನಡೆಸೋದಕ್ಕೆ ಅವರು ಸಿಬ್ಬಂದಿ ಅಥವಾ ಅಲ್ಲಿ ಬಂದಂತ ಅಧಿಕಾರಿಗಳು ಬೇರೆ ಬೇರೆ ಅವರು ತಾತ್ಕಾಲಿಕವಾಗಿ ಯೂಸ್ ಮಾಡ್ಕೊಳ್ಳಕ್ಕೆ ಮಾಡಿದ್ದಂತಹ ಶೆಡ್. ಇಲ್ಲಿ ಸಣ್ಣದೊಂದು ಕ್ಯಾಂಟೀನ್ ಏನೋ ಇದೆ. ಈಗ ಇದು ಇಲ್ಲಿ ಜೀಪ್ ನಿಂತಿದಲ್ಲ, ಇದು ಹೋಟೆಲ್. ಈ ಹೋಟೆಲ್ನ ಕ್ಯಾಮರಾದಲ್ಲಿ ಈ ದೃಶ್ಯ ಸೆರೆಯಾಗಿರೋದು. ಗಮನಿಸಿ, ಇಲ್ಲಿ ನೋಡಿ, ಸ್ವಲ್ಪ ಬೇಕು ಬರ್ತಾ ಇದ್ದಾನೆ. ಇಲ್ಲಿ ನೀರು ಹಾಕೊಂಡು ಹೋಗ್ತಾ ಇದ್ದಾರೆ. ಏಕಾಏಕಿ ಇಲ್ಲಿ ನೋಡಿ, ಇವರು ಓಡಿ ಬರ್ತಾ ಇದ್ದಾರೆ. ಹೋಟೆಲ್ ಒಳಗೆ ಟೀ ಕುಡಿತಾ ಇದ್ರಂತೆ. ಹೊರಗೆ ಓಡಿ ಬಂದು ಇಲ್ಲಿ ಬಹಳ ಗಾಬರಿಯಿಂದ ಓಡ್ತಾ ಇದ್ದಾರೆ ನೋಡಿ. ಅಷ್ಟೊತ್ತಿಗೆ ಶಬ್ದ ಬಂದಿರುತ್ತೆ ನೋಡಿ. ಎಲ್ಲವೂ ನಾರ್ಮಲ್ ಆಗಿ ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಅದರ ಆಕ್ಷನ್ ಮೇಲಿಂದ ಏನು ಗುಡ್ಡ ಜಾರಿ ಬರುತ್ತಲ್ಲ, ಆಕ್ಷನ್ ಇಲ್ಲಿಗೆ ಇಲ್ಲಿ ನೋಡಿ, ಇಲ್ಲಿ ಸಣ್ಣದಾಗಿ ನಮಗೆ ಕಾಣುತ್ತೆ. ಇವರು ಇಲ್ಲಿಂದ ಕೆಲವರು ಓಡಿ ಬರ್ತಾರೆ, ಆ ಕಡೆ ಗಾಬರಿಯಿಂದ ಓಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲೊಬ್ರು ಓಡಿ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರು ಜಾಕೆಟ್ ಹಾಕೊಂಡಿದ್ದಾರೆ, ರೈನ್ ಕೋಟ್ ಹಾಕೊಂಡಿದ್ದಾರೆ. ಇವರು ಅಲ್ಲಿನ ಸೂಪರ್ವೈಸರ್ ಅಂತೆ. ಏನೋ ಒಂದು ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಈ ಟನಲ್ ಕಾಮಗಾರಿ ಇದು. ಇವರ ಸಿಬ್ಬಂದಿ ಅಥವಾ ಬೇರೆಯವರೆಲ್ಲ ಅಲ್ಲಿ ಇದ್ದಾರೆ. ಮೇಲ್ಭಾಗದಿಂದ ಶಬ್ದ ಆದಾಗ ಸಹಜವಾಗಿ ಆತಂಕದಲ್ಲಿ ಅವರತ್ತ ಓಡ್ತಾ ಇದ್ದಾರೆ. ಅವ್ರಿಗೆ ಏನಾಯ್ತು ಅನ್ನೋದನ್ನ ಗಮನಿಸೋದಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರು ಇಲ್ಲಿಂದ ಓಡಿ ಮೂವ್ ಆಗ್ತಾ ಇದ್ದಾರೆ. ಇಲ್ಲಿ ಹೋಟೆಲ್ ಒಳಗಿದ್ದವರು ಹೊರಗೆ ಓಡಿ ಬರ್ತಾ ಇದ್ದಾರೆ. ನೋಡಿ, 1 2 3 4 ಇವರೊಬ್ರು ಹಿರಿಯರು ಏನಕ್ಕೋ ಬಸ್ಗೆ ನಿಂತಿದ್ರು ಅಥವಾ ಯಾವ್ದಕ್ಕೆ ನಿಂತಿದ್ರು ಗೊತ್ತಿಲ್ಲ. ಇಲ್ಲಿ ನೋಡಿ, ಇಲ್ಲೊಬ್ರು ಹೊರಗೆ ಬಂದ್ರು. ಇಲ್ಲಿ ಆತಂಕದಲ್ಲಿ ಇವರು ಓಡ್ತಾ ಇದ್ದಾರೆ ಮುಂದಕ್ಕೆ. ನೋಡಿ, ಈ ಬದಿ ಇದ್ದವರೆಲ್ಲ ವಾಪಸ್ ಇತ್ತ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಇವರೆಲ್ಲ ಓಡಿ ಬರ್ತಾ ಇದ್ದಾರೆ. ಅಷ್ಟರಲ್ಲಿ ಈ ಮೇಲ್ಭಾಗದಿಂದ ಮಣ್ಣು ಬಂದು ಇಲ್ಲಿ ಆ ಶೆಡ್ಗೆ ಬಂದು ಬಡಿತದೆ. ಶೆಡ್ ಒಳಗೆ ಯಾರಿದ್ರು, ಎಷ್ಟು ಜನ ಇದ್ರು ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆ ಸಮಯಕ್ಕೆ ಟ್ಯಾಂಕರ್ ಅವರು ರಿವರ್ಸ್ ಬರೋದಕ್ಕೆ ಶುರು ಮಾಡ್ತಾರೆ. ಗಾಡಿಯನ್ನ ರಿವರ್ಸ್ ತೆಗೆಯೋದಕ್ಕೆ ಮುಂದಾಗ್ತಾರೆ. ಅಟ್ ಎ ಟೈಮ್ ಬಂದು ಹೊಡೆಯುತ್ತೆ ಮೇಲ್ಭಾಗದಿಂದ ಬಂದಂತಹ ಮಣ್ಣು. ಇಲ್ಲಿ ಈ ನಡುವಲ್ಲಿ ಸಣ್ಣ ಗೂಡ್ಸ್ ವಾಹನ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಬಂದಾಗೆ ಮೇಲ್ಭಾಗದಿಂದ ಶಬ್ದ ಬರುತ್ತೆ. ಇಲ್ಲೆಲ್ಲ ಗಾಬರಿಯಿಂದ ಓಡಿ ಬರೋದೆಲ್ಲ ಕಾಣುತ್ತೆ. ಇವರು ತಕ್ಷಣಕ್ಕೆ ರಿವರ್ಸ್ ಗೇರ್ ಹಾಕಿ ಗಾಡಿಯನ್ನ ಹಿಂದಕ್ಕೆ ತೆಗಿತಾರೆ. ಈ ಮಧ್ಯದಲ್ಲಿ ತಮ್ಮ ಸಿಬ್ಬಂದಿಯನ್ನು ನೋಡೋದಕ್ಕೆ ಹೋದ್ರಲ್ಲ, ಅವರು ವಾಪಸ್ ಓಡಿ ಬರ್ತಾರೆ. ಓಡಿ ಬರುವಷ್ಟರಲ್ಲಿ ಇಲ್ಲಿ ಬಂದು ನೋಡಿ ಬಡೀತದೆ. ಇಲ್ಲಿ ಸಿಕ್ಕಾಕೊಳ್ತಾರೆ. ಈ ಟ್ಯಾಂಕರ್ಗೆ ಯಾವ ರೀತಿ ಒಂದು ಬಡಿಯುತ್ತೆ ನೋಡಿ, ಆ ಫೋರ್ಸ್ ಹೇಗೆ ಇದೆ ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೋಬಹುದು. ಇಲ್ಲಿ ನೋಡಿ, ಟ್ಯಾಂಕರ್ ಏನು ಮೂವಿಂಗ್ ಏನಿಲ್ಲ, ನಿಧಾನವಾಗಿ ಹಿಂದೆ ಬರ್ತಾ ಇತ್ತು. ಬಂದು ಇಲ್ಲಿ ಮಣ್ಣು ಮೇಲ್ಭಾಗದಿಂದ ಮಣ್ಣಿನ ರಾಶಿ ಬಂದು ಬಡಿದ ರಭಸಕ್ಕೆ ಯಾವ ವೇಗದಲ್ಲಿ ಬಂದು ಈ ಜೀಪಿಗೆ ಅಪ್ಪಡಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿದ್ದಂತ ಎಲ್ಲ ಪುಡಿ ಆಗುತ್ತೆ. ಇಲ್ಲಿ ನೋಡಿ, ಇವರಿಬ್ಬರ ಅದೃಷ್ಟ, ಒಬ್ಬ ಮಹಿಳೆ ಮತ್ತೆ ಒಬ್ಬ ಪುರುಷ. ಜಸ್ಟ್ ಮಿಸ್,
ಕೂದಲೆಲೆ ಅಂತರದಲ್ಲಿ ಪಾರಾಗೋದು ಅಂತ ಹೇಳ್ತಾರಲ್ಲ, ಇವರಿಬ್ರು ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಇವರೊಬ್ರು ಬಹಳ ವೇಗವಾಗಿ ತಪ್ಪಿಸ್ಕೊಂಡು ಓಡಿ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ನಡುವಲ್ಲಿ ಇಲ್ಲಿ ಎಡವೆ ಬೀಳ್ತಾರೆ, ಚಪ್ಪಲಿನ ಸ್ಲಿಪ್ ಆಗಿ ಬೀಳ್ತಾರೆ. ಅಲ್ಲಿಂದಲೂ ಓಡೋ ಪ್ರಯತ್ನ, ಆದ್ರೆ ಆ ಪ್ರಯತ್ನದಲ್ಲಿ ಆ ಕೆಸರಿನ ರಾಶಿಯೇ ಅವರನ್ನ ತಳ್ಳಿಕೊಂಡು ಮುಂದಕ್ಕೆ ಹೋಗುತ್ತೆ. ಇಲ್ಲೊಂದು ಸ್ಕೂಟಿ ಅಡಿಯಲ್ಲಿ ಸಿಕ್ಕಿಕೊಳ್ಳುತ್ತೆ. ಈ ಇಬ್ರು ಜಸ್ಟ್ ಆ ಟೈರ್ ಏನಿದೆ ಆ ಚಕ್ರದಿಂದ ಸ್ವಲ್ಪ ಮುಂದೆ ಬೀಳ್ತಾರೆ. ಅದೃಷ್ಟ, ನಸೀಬು ಏನು ಹೇಳ್ಬೇಕೋ ಗೊತ್ತಿಲ್ಲ, ಬಟ್ ದೊಡ್ಡ ಒಂದು ಅನಾಹುತದಿಂದ ಪಾರಾಗಿದ್ದಾರೆ. ಇಲ್ಲಿ ನೋಡಿ, ಇನ್ನು ಮಿಕ್ಕವರು ಇಲ್ಲಿ ಒಬ್ಬರು ಇಲ್ಲಿ ಈ ಕಡೆ ಬಂದ್ರು, ಇನ್ನಿಬ್ರು ಇಲ್ಲಿಂದ ಇಲ್ಲಿಗೆ ಅವರ ಕ್ಷಣ ಕೆಲವೇ ಸೆಕೆಂಡ್ಗಳ ಅಂತರದಲ್ಲಿ ಇದೆಲ್ಲ ನಡೆದು ಹೋಗುತ್ತೆ. ನೋಡಿ, ಇಲ್ಲೇ ಬೀಳ್ತಾರೆ ಅವರು. ಈ ವಾಹನದ ಹಿಂಬದಿಯ ಚಕ್ರ ಏನಿದೆ ಅದರ ಹಿಂದೆನೆ ಬೀಳ್ತಾರೆ. ಆದ್ರೆ ಇದು ನೋಡಿ, ಇಲ್ಲಿ ಬಿದ್ದವರು ಈ ಜೀಪ್ ಈ ಟ್ಯಾಂಕರ್ನ ಮಧ್ಯದಲ್ಲಿ ಸಿಲುಕಾಕೊಳ್ತಾರೆ. ಅಲ್ಲಿಂದ ಸಿಲುಕಿ ಹಾಕೊಳ್ಳೋದಿಲ್ಲ, ಆ ಮಧ್ಯದಲ್ಲಿ ಇರ್ತಾರೆ. ಆ ಕೆಸರಿನ ರಭಸ ಏನಿದೆ ಅವರನ್ನ ಈ ದೊಡ್ಡ ಅಪಾಯದಿಂದ ಪಾರು ಮಾಡುತ್ತೆ. ಒಂದು ವೇಳೆ ಎರಡರ ಮಧ್ಯದಲ್ಲಿ ಸಿಲುಕಾಕೊಂಡಿದ್ರೆ ನಮಗೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ದೇವರು ದೊಡ್ಡವನು, ಅವರನ್ನ ಉಳಿಸಿದಾನೆ. ನೋಡಿ, ಸೇಫ್ ಆಗಿ ಈಗ ಈ ವ್ಯಕ್ತಿ ಆಕೆಯನ್ನ ಎಳೆದು ಹೊರಗೆ ತೆಗಿತಾ ಇದ್ದಾರೆ. ಈ ಮಧ್ಯದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನನ್ನ ಕರ್ಸರ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಆಘಾತದಿಂದ ಪಾರಾದವರೊಬ್ರು ಇಲ್ಲಿ ನೋಡಿ ಇವರು ಆ ಶಾಕ್ ನಿಂದ ಹೊರಬರೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಸೂಕ್ಷ್ಮವಾಗಿ ನಾನು ತೋರಿಸ್ತೇನೆ ನೋಡಿ, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು ಟೂ ವೀಲರ್ ಬರ್ತಾ ಇದೆ, ಟೂ ವೀಲರ್ ಪಾಸ್ ಆಗುತ್ತೆ. ಇದು ಆರಂಭದ ಚಿತ್ರ ನೋಡಿ, ಟೂ ವೀಲರ್ ಪಾಸ್ ಆಗುತ್ತೆ. ಇಲ್ಲಿ ಇಬ್ರು ವಾಹನ ನಿಂತಿದ್ದಾರೆ ಮಳೆಯಲ್ಲಿ. ಇಲ್ಲಿ ಬಸ್ ಇದೆ, ಸ್ವಲ್ಪ ಝೂಮ್ ಮಾಡ್ಕೊಂಡಿದ್ದಾನೆ, ಕ್ಲಾರಿಟಿ ಅಷ್ಟು ಸಿಗ್ಲಿಕ್ಕಿಲ್ಲ, ನೋಡೋಣ. ಟ್ಯಾಂಕರ್ ಮುಂದೆ ಹೋಗ್ತಾ ಇದೆ. ಇಲ್ಲಿ ಜನ, ಇಲ್ಲಿ ನೋಡಿ, ಇಲ್ಲಿ ಜನರ ಓಡಾಟ ಕಾಣ್ತಾ ಇದೆ ನಮಗೆ. ಒಬ್ರು, ಇಲ್ಲೊಂದು ಇಬ್ರು, ಇಲ್ಲಿ ಮಧ್ಯದಲ್ಲಿ ಇಲ್ಲಿ ಕೆಲವರು ಇದ್ದಾರೆ. ಸಣ್ಣದಾಗಿ ನಮಗೆ ಅವರ ಚಲನವಲನ ಕಾಣ್ತಾ ಇದೆ. ಇಲ್ಲಿ ಒಬ್ರು ಇದ್ದಾರೆ, ಇವರು ಇಲ್ಲಿ ನೋಡಿ. ಈಗ ಶಬ್ದ ಮೇಲೆಯಿಂದ ಏನು ಅನಾಹುತ ಸಂಭವಿಸ್ತು ಆಗ ಇಲ್ಲಿ ಗಾಬರಿಗೊಳಗಾಗ್ತಾರೆ. ಇಲ್ಲಿ ನೋಡಿ, ಇವರು ಕೂಡ ಹೊರಗೆ ಬರ್ತಾರೆ. ದೊಡ್ಡ ಪ್ರಮಾಣದ ಶಬ್ದ ಕೇಳುತ್ತಂತೆ. ಆ ಸಂದರ್ಭದಲ್ಲಿ ಇವರು ಹೊರಗೆ ಬರೋದು. ಇಲ್ಲಿ ಒಬ್ರು ಇವರು ಮೊದಲೇ ಓಡಿ ಬರ್ತಾ ಇದ್ದಾರೆ, ಇನ್ನೊಬ್ರು ಬರ್ತಾ ಇದ್ದಾರೆ. ಇಲ್ಲಿ ಇಬ್ಬರಾಯ್ತು, ಮೂರು. ಇಲ್ಲಿ ನೋಡಿ, ಇಲ್ಲಿ ಬಹಳ ಸಣ್ಣದಾಗಿ ಕಾಣುತ್ತೆ. ಇವ್ರು ಏನಾದ್ರು ಅನ್ನೋದು ಸ್ಪಷ್ಟತೆ ಇಲ್ಲ. ಇಲ್ಲಿ ನೋಡಿ, ಇಲ್ಲಿದ್ದವ್ರು ಮಾತ್ರ ನಮಗೆ ಕಾಣ್ತಾರೆ, ಆದ್ರೆ ಈ ಬದಿಯಿಂದ ಬಂದವರು ಏನಾದ್ರು ಅನ್ನೋದಕ್ಕೆ ನಮಗೆ ಸ್ಪಷ್ಟತೆ ಸಿಗೋದಿಲ್ಲ. ಇಲ್ಲಿ ನೋಡಿ, ಇವರು ಬರ್ತಾ ಇದಾರಲ್ಲ, ಇಲ್ಲಿ ನೋಡಿ ಓಡಿ ಬರ್ತಾ ಇದಾರೆ. 1 2 3 ಕಾಣ್ತಾ ಇದಾರೆ ನನಗೆ. ಇಲ್ಲೊಬ್ರು 4. ಇವರು ಇಲ್ಲಿಂದ ಈಚೆಗೆ ದಾಟಿ ಬರೋದಿಲ್ಲ, ಕಾಣೋದಿಲ್ಲ ಎಲ್ಲೂ ಕೂಡ. ಇಲ್ಲಿ ನೋಡಿ, ಬಸ್ ಯಾವ ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ. ಬಸ್ ಈ ಹೊಳೆಗೆ ಹೋಗಿ ಬೀಳುತ್ತೆ. ಇಲ್ಲೇ ಹೋದಂತ ಬಸ್ ಈ ಕಡೆ ಬಂದು ಈ ಹೊಳೆಗೆ ಬೀಳುತ್ತೆ. ಕೆಳಬದಿಯಲ್ಲಿ ಸೇತುವೆ ಕೆಳಗೆ ಹೊಳೆ ಇರೋದು. ಈ ನಡುವಲ್ಲಿ ಈ ಬದಿಯಿಂದ ಈ ಸಣ್ಣ ಗುಡಿಸಲು ಅಥವಾ ಅಂಗಡಿ ಇತ್ತು, ಏನ್ ಗೊತ್ತಿಲ್ಲ. ಅಲ್ಲಿಂದ ಬಂದವರು ಏನಾಗ್ತಾರೆ ಅನ್ನೋದು ಮಾಹಿತಿ ಇಲ್ಲ. ಇಲ್ಲಿ ನೋಡಿ, ನಾನು ಆಗ್ಲೇ ತೋರಿಸ್ದೆ ಅಲ್ಲ, ಹೆಂಗಸು ಮತ್ತೆ ಒಬ್ಬ ಪುರುಷರು ಬೀಳ್ತಾರೆ ಅಂತ. ಅವರು ಬಿದ್ದ ರಭಸದಲ್ಲಿ ಇಲ್ಲಿ ಬಂದು ಆ ಕೆಸರು ಇವ್ರನ್ನ ಈಚೆಗೆ ತಳ್ಳುತ್ತೆ ನೋಡಿ. ಇದಿಷ್ಟು ಆ ಘಟನೆಯ ಚಿತ್ರಣ. ಆ ಶೆಡ್ ನಲ್ಲಿ ಎಷ್ಟು ಮಂದಿ ಇದ್ರು ನಾನಾಗ್ಲೇ ಹೇಳದಲ್ಲ, ಈ ಶೆಡ್ ಇದ್ರೊಳಗೆ ಎಷ್ಟು ಮಂದಿ ಕುಳಿತುಕೊಂಡಿದ್ರು ಅಥವಾ ಏನಾದ್ರು ಕೆಲಸ ಮಾಡ್ತಾ ಇದ್ರು ಗೊತ್ತಿಲ್ಲ. ಈ ಬದಿಯಲ್ಲಿ ಎಷ್ಟು ಜನ ಇದ್ರು ಅನ್ನೋದು ಕೂಡ ಸ್ಪಷ್ಟತೆ ಇಲ್ಲ. ಕೆಲವರು ಒಂದು 7 ಜನ ಮಿಸ್ಸಿಂಗ್ ಅನ್ನೋದು ಲೆಕ್ಕಾಚಾರ, ಅಧಿಕೃತವಾಗಿ ಸಿಕ್ಕಿರೋದು. ಆದ್ರೆ ಯಾರ ಗಮನಕ್ಕೆ ಬರದ ರೀತಿಯಲ್ಲಿ ಇದ್ದವರು ಅಥವಾ ಬೇರೇನೋ ಅಲ್ಲಿ ನೋಡೋದಕ್ಕೆ ಹೋಗಿದ್ದವರು ಅಥವಾ ವಾಹನಗಳಲ್ಲಿ ಪಾಸ್ ಆಗ್ತಾ ಇದ್ದವರು, ಅದರ ಬಗ್ಗೆ ಸ್ಪಷ್ಟತೆ ಸಿಗ್ಬೇಕಷ್ಟೇ.
ಸರ್ಕಾರ ಅಲ್ಲಿ ಯಾರು ಮಣ್ಣಿನಲ್ಲಿ ಹೂತೋಗಿದ್ದಾರೆ ಅವರನ್ನ ಮೇಲೆತ್ತೋದಕ್ಕೆ, ಜೀವಂತ ತೆಗೆಯೋದಕ್ಕೆ ಶ್ರಮ ವಹಿಸ್ತಾ ಇದ್ರೆ. ಈ ನಡುವೆ ಕೆಲವರ ಮೃತದೇಹಗಳು ಕೂಡ ಪತ್ತೆ ಆಗ್ತಾ ಇದೆ. ಈಗ 5 ಗಂಟೆ ಆಯ್ತು ನನಗೆ ಶೂಟ್ ಮಾಡುವಂತ ಟೈಮ್. ಕಾಮಗಾರಿ ಪ್ರಗತಿಯಲ್ಲಿದೆ. ರಾತ್ರಿ ಹೊತ್ತು ಕೂಡ ಅಲ್ಲಿನ ಕೆಲಸವನ್ನ ಮುಂದುವರಿಸ್ತಾರೆ ಅನ್ನುವಂತಹ ಮಾಹಿತಿಯನ್ನ ಸರ್ಕಾರದ ಪ್ರತಿನಿಧಿಗಳು ನೀಡ್ತಾ ಇದ್ದಾರೆ. ಗೊತ್ತಿಲ್ಲ, ದೊಡ್ಡ ದುರಂತ ಆಗಿದೆ. ಮಣ್ಣಿನಡಿಯಲ್ಲಿ ಹಲವರು ಸಿಲುಕಿಕೊಂಡಿರುವಂತಹ ಸಾಧ್ಯತೆ ದಟ್ಟವಾಗಿದೆ. ಕಾರಣ ಏನು ಎತ್ತ ಮುಂದಕ್ಕೆ ವಿಶ್ಲೇಷಣೆ ನಡೀತಾ ಇರುತ್ತೆ. ಆದ್ರೆ ಈ ಭೀಕರತೆಯ ಚಿತ್ರಣ ಮಾತ್ರ ಎಂಥವರಿಗೂ ಕೂಡ ದಿಗಿಲುಡಿಸುತ್ತೆ, ಭಯ ಹುಟ್ಟಿಸುವಂತದ್ದು. ನೋಡಿ, ಆ ನದಿಯ ನೀರು ಚಿಮ್ಮಿ ಹೊರಬರುವಂತಹ ದೃಶ್ಯ ಇದೆಯಲ್ಲ, ಈಗ ನೋಡಿ ಮೇಲ್ಭಾಗದಿಂದ ಎಲ್ಲವನ್ನು ಹೊಡ್ಕೊಂಡ್ಬಂದು ಇಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಆ ನದಿಯ ನೀರು ಇಲ್ಲಿಂದ ಚಿಮ್ಮುತ್ತೆ ಮೇಲಕ್ಕೆ. ಇಲ್ಲಿ ನೋಡಿ ಸಮುದ್ರದ ಅಲೆ ಬರುವ ರೀತಿಯಲ್ಲಿ ಬರುತ್ತೆ. ಇಲ್ಲಿಂದ ಸಾಲಾಗಿ ನಾವು ಗಮನಿಸಬಹುದು, ಇಲ್ಲಿ 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 ಹೇಗೆ ಬಂದಿದೆ ಅಂತ. ಆ ಭಯಾನಕತೆಯನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತಾ ಆ ಕ್ಷಣ ಹೇಗಿತ್ತು ಅಂತ. ನಾವು ಇಲ್ಲಿ ಕೂತು ವಿವರಣೆ ಕೊಡೋದು, ಮಾತಾಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಒಂದು ದೊಡ್ಡ ಗಂಡಾಂತರದಿಂದ ಪಾರಾದವರಿಗೆ ಹೊಸ ಜನ್ಮ ಸಿಕ್ಕದ ರೀತಿಯಲ್ಲಿ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಚಿತ್ರಣ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹೋಟೆಲ್ ಮಾಲೀಕರು ಅದನ್ನ ಹೊರಗೆ ಹಂಚಿದ್ದಾರೆ. ಬಟ್ ಅದರ ಬಗ್ಗೆ ವಿವರಣೆ ಕೊಡ್ಬೇಕಾಗಿತ್ತು, ಹೇಗೆಲ್ಲ ಇತ್ತು ಅನ್ನೋದು. ಕಾರ್ಯಾಚರಣೆ ನಡೀತಾ ಇದೆ. ನೋಡೋ, ಮುಂದೆ ಏನಾದ್ರು ಅಪ್ಡೇಟ್ ಇದ್ರೆ ನಿಮ್ಗೆ ತಿಳಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಯಿನ್ ಆಪ್ಷನ್ ಕೂಡ ಇದೆ, ನಮ್ಮನ್ನ ಜಾಯಿನ್ ಆಗಿ ನಮ್ಮ ತಂಡಕ್ಕೆ ಸಪೋರ್ಟ್ ಕೊಡಿ ಅಂತ ಕೇಳ್ತಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ ಸಹಕಾರ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಕಂಟೆಂಟ್ ನೋಡಿದಕ್ಕಾಗಿ ಮುಂದಿನ ಕಂಟೆಂಟ್ ನಲ್ಲಿ ಸಿಗ್ತೇನೆ. ಧನ್ಯವಾದ.